ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಸಿನಿಮಾ ರೋಣ ನೀವು ನೋಡಿದ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಕಾವ್ಯ ಅನ್ನೋ ಒಂದು ಹುಡುಗಿ ಪಾತ್ರ ಮಾಡ್ತಿದ್ದೀನಿ. ಇವಳು ಬಂದು ಹಳ್ಳಿ ಹುಡುಗಿ, ಸಿಟಿನಲ್ಲಿ ಓದಿರ್ತಾಳೆ. ಸೊ ಹಾಗಾಗಿ ತೀರಾ ಹಳ್ಳಿ ಹುಡುಗಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸಿಟಿನಲ್ಲಿ PhD ಮುಗಿಸ್ಬಿಟ್ಟು ವಾಪಸ್ ಅವಳ ಹಳ್ಳಿಗೆ ಹೋಗಿ ಅವಳ ಹಳ್ಳಿ ನಲ್ಲಿ ಏನೇನ್ ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸಕ್ಕೆ ಶಿವು ಜೊತೆ ಓಡಾಡ್ತಾಳೆ. ಆ ಒಂದು ಜರ್ನಿ ತೋರಿಸ್ತಿದೀವಿ. ಮತ್ತೆ ಒಂದು ನಾವ್ ಏನ್ ಎಜುಕೇಶನ್ ನಾವು ತಗೋದಿರೋ ಅದರಿಂದ ನಮ್ ಊರಿಗೆ ಹೇಗ್ ಹೆಲ್ಪ್ ಆಗ್ಬೋದು, ನಮ್ ಊರಿಗೆ ನಾವೇನ್ ವಾಪಸ್ ಕೊಡ್ಬೋದು ಅನ್ನೋದು ಒಂದು ಪಾಯಿಂಟ್ ಇದೆಯಲ್ಲ. ಈ ಒಂದು ರೀಸನ್ ಇಂದ ನನಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂಡ್ ಎಲ್ಲೂ ಕೂಡ ಈ ಕಥೆನಲ್ಲಿ ಕಾವ್ಯ ಇಲ್ಲದೆ ಮುಂದುವರಿಯುತ್ತೆ ಅನ್ನೋ ತರ ಇಲ್ಲ. ಸೊ ಏನೇನು ನಡೆಯುತ್ತೆ ನಮ್ಮ ಕಥೆಯಲ್ಲಿ, ಅದ್ರಲ್ಲಿ ಕಾವ್ಯ ತುಂಬಾ ಮುಖ್ಯವಾಗಿರ್ತಾಳೆ. ಸೊ ಅದು ಬಂದು ನನ್ನ ಪಾತ್ರದ ಇಂಟ್ರೊಡಕ್ಷನ್. ಮೊದಲನೇದಾಗಿ ನನ್ನ ತಂದೆ ತಾಯಿ ಬೀರೇಶ್ವರ ಸ್ವಾಮಿ ಅಥರ್ವಣ ಕಾಟೀರ ಮತ್ತು ಈ ಪಾದಗಳನ್ನ ನೆನೆಸ್ಕೊಳ್ತಾ, ಇಲ್ಲಿ ನಮಗೋಸ್ಕರ ಬಂದಿರೋ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಡಿಜಿಟಲ್ ಮಾಧ್ಯಮ ಮಿತ್ರರಿರ್ಬೋದು, ಆಮೇಲೆ ನನ್ನ 2 ಗುರುಗಳು ಬಂದಿದ್ದಾರೆ. ಇಲ್ಲಿ ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ನನ್ನೆಲ್ಲ ಸ್ನೇಹಿತರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರ್ತೀನಿ. ಇವತ್ತು ನೀವೇನು ನಮ್ಮ ಟ್ರೈಲರ್ ನೋಡ್ತಿದ್ದೀರೋ ನಿಮ್ಗೆ ಹೇಗೆ ಅನ್ಸಿದೆ ಅಂತ ನಾನು ಕೇಳಬೇಕು, ಕೊನೆಯಲ್ಲಿ ಕೇಳ್ತೀನಿ. ಬಟ್ ಇದ್ರ ಹಿಂದೆ ಒಂದು ದೊಡ್ಡ ಶ್ರಮನೇ ಪಟ್ಟಿದ್ದೀವಿ ನಾವೆಲ್ಲರೂ. ಈ ರೋಣ ಅನ್ನೋ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗೋದೇ ನಮ್ಗೊಂದು ಖುಷಿ ವಿಷಯ. ಯಾಕೆ ಅಂದ್ರೆ ಕೆರೆಬೇಟೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಾಗ ಶೆಡ್ಯೂಲ್ ಪ್ಯಾಕಪ್ ಆದ್ಮೇಲೆ ನಾನು ಸತೀಶ್ ಅಣ್ಣ ಊಟ ಆದ ತಕ್ಷಣ ಒಂದು ವಾಕ್ ಹೋಗ್ತಿದ್ವಿ. ಹಂಗೆ ವಾಕ್ ಹೋಗ್ತಾ ಬರ್ತಿರುವಾಗ ನಾವು ಬರೀ ಡಿಸ್ಕಷನ್ ಅದೇ ಇರ್ತಿತ್ತು. ಸಿನಿಮಾ ಏನಾಗುತ್ತೆ, ಯಾವ್ಯಾವ ಸಿನಿಮಾ ಬಿಡ್ತಿದ್ದಾರೆ, ಏನ್ ನಡೀತಾ ಇದೆ, ಅಣ್ಣ ನೀನ್ ಯಾರು ಮಾಡ್ಕೊಂಡಿದ್ಯಾ, ನಿನ್ಗೆ ಯಾರು ಡೈರೆಕ್ಟರ್ಸ್ ಪರಿಚಯ ಇದಾರೆ, ನನಗೂ ಸ್ವಲ್ಪ ಚಾನ್ಸ್ ಕೊಡ್ಸಕ್ ಹೇಳು, ಆ ಥರನೇ ಮಾತಾಡ್ತಿದ್ವಿ. ಜೊತೆಲಿ ಒನ್ ಟೈಮಲ್ಲಿ ಡಿಸೈಡ್ ಆದ್ವಿ ನಾವೇ ಒಂದು ಪ್ರೊಡಕ್ಷನ್ ಮಾಡೋಣ. ನಮ್ಗೆ ಹೆಂಗೂ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಒಂದು ಕತೆ ಮಾಡ್ಕೊಂಡು ನಾವೇ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಇವ್ರು ಒಂದು ಕತೆ ಹೇಳಿದ್ರು ನನಗೆ. ಇದು ಒಂದು ಲೈನಲ್ಲೂ ಒಂದು ಹೇಳಿದ್ರು, ನನಗೆ ವಾವ್ ಅನಿಸ್ತದು. ಪಕ್ಕ ಜನಕ್ಕೂ ಇದು ಇಷ್ಟ ಆಗುತ್ತೆ ಅನ್ನೋ ಫೀಲಲ್ಲಿ ಸರಿ ಅಣ್ಣ ಇದನ್ನ ಡೆವಲಪ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರದ್ದು ಒಂದು ಟೀಮ್ನ ಕಟ್ಕೊಂಡು, ಇವರಾಗಿರ್ಲಿ, ನಮ್ಮ ಆದಿಮೂರ್ತಿ ಸರ್ ಆಗಿರ್ಲಿ, ಆಮೇಲೆ ಸ್ಟೋರಿ ರೈಟರ್ ನಮ್ಮ ರಮೇಶ್ ಬ್ರೋ ಅಂತ ಗೊತ್ತಾಯ್ತು. ಅದು ಖುಷಿ ಆಯ್ತು ನಮ್ಗೆ. ಅವರು ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ರು, ಬಟ್ ಆಮೇಲೆ ಗೊತ್ತಾಯ್ತು ರಮೇಶ್ ಬ್ರೋ ಅದು ಇದು ಲೈನ್ ಅಂತ. ಅದಾದ್ಮೇಲೆ ಅದನ್ನ ಒಂದು 13 ವರ್ಷನ್ಸ್ ನ ಚೇಂಜ್ ಆಗ್ತಾ ಹೋಯ್ತು. ಅಣ್ಣ ಈಗ ಅಪ್ಡೇಟ್ ಆಗ್ಬೇಕಣ್ಣ ನಾವು, ಹೇಗಾಗುತ್ತೋ, ಈಗಿನ ಜನ ಏನ್ ಕೇಳ್ತಾ ಇದಾರೆ, ಪ್ರತಿಯೊಂದು ನಾವ್ ಈಗ ಕೊಡ್ಬೇಕಾಗುತ್ತೆ ಅನ್ನೋ ಕಾರಣದಿಂದಲೇ ನಮ್ಗೊಂದು 13 ವರ್ಷನ್ಸ್ ನ ಚೇಂಜ್ ಆಗ್ತಾ ಬಂತು. ಅದಾದ್ಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಒಂದಷ್ಟು ಕಷ್ಟಗಳು, ಅದನ್ನೆಲ್ಲ ನೋಡ್ಕೊಂಡು ಬರಕ್ ಕಾರಣ ಏನಂದ್ರೆ, ಹಿಂದಿನ ಸಿನಿಮಾದಲ್ಲಿ ನಮ್ದು ಶೂಟಿಂಗ್ ಬರೀ ನಂದು ಆಕ್ಟ್ ಇರೋವಾಗ ಮಾತ್ರ ಇರ್ತಿರ್ಲಿಲ್ಲ. ನನ್ನ ಆಕ್ಟ್ ಇಲ್ಲ ಅಂದ್ರೆ ಕೂಡ ಯಾಕೆ ಇರ್ತಿದೆ ಅಂದ್ರೆ ಒಂದು ಪ್ರೊಡಕ್ಷನ್ ಕಲಿಬೋದಿತ್ತು ಅಂತ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ವಲ್ಲಭಣ್ಣ. ಇಲ್ಲಿದ್ದಾರೆ ನಮ್ಮ ವಲ್ಲಭಣ್ಣ, ಇಲ್ಲೇ ಎಲ್ಲೋ ಇದ್ದಾರೆ. ಅವರಿಂದಾನೆ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಅವರು ನಾನು ಹೇಳ್ಕೊಡ್ತಿದ್ರು, ನೋಡ್ಬೇಕು ಇದಂದ್ರೆ ಇದು, ಇದಂದ್ರೆ ಇದು. ಅವಾಗ ನನಗೂ ಕಲಿಯಕ್ ಸಿಕ್ತು. ನಾನು ಅಲ್ಲಿ ಕಲ್ತ್ರೇನೆ ಇಲ್ಲೊಂದು ಯೂಸ್ ಆಗುತ್ತೆ ಅನ್ನೋದ್ರಿಂದ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರಿಂದ ಅದರಿಂದ ಕಲ್ತ ಮೇಲೆ ಈ ಸಿನಿಮಾದಲ್ಲಿ ಕೂಡ ಅವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್. ಬಟ್ ಅದಕ್ಕೆ ಮುಂಚೆ ನಾವು ಫಿಕ್ಸ್ ಮಾಡಿರ್ಲಿಲ್ಲ, ಇವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬೇಡ ಅಂತ ಮಾಡಿದ್ವಿ. ಅದಾದ್ಮೇಲೆ ಇಲ್ಲ ಬೇಕಾಗುತ್ತೆ, ನಮಗೂ ಒಂದು ಆಕ್ಟಿಂಗ್ ಕೂಡ ಮಾಡ್ಕೊಳ್ತಾ ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಸೊ ಅದು ಎಲ್ಲ ಆದ್ಮೇಲೆ ಒಂದೊಳ್ಳೆ ಪ್ರೊಡಕ್ಷನ್ ಆಯ್ತು. ಈ ಸಿನಿಮಾಗೆ ನೀವು ನೋಡ್ತಿದ್ದಂಗೆ ಒಳ್ಳೆ BGMs ಕೊಟ್ಟಿದ್ದಾರೆ ನಮ್ ಗಗನ್ ಬದೇರಿ ಸರ್. ಒಳ್ಳೆ ಮ್ಯೂಸಿಕ್ಸ್ ಇದಾವೆ. 4 ಸಾಂಗ್ ಕೂಡ ನಿಮ್ಗೆ ಅದ್ಭುತ ಅನ್ಸುತ್ತೆ. ನನಗೆ ಗೊತ್ತಿದ್ದಂಗೆ ನಿಮ್ಗೆ ಆಲ್ರೆಡಿ 2 ಸಾಂಗ್ ಇಷ್ಟ ಆಗಿರ್ಬೇಕು ಅಂತ ಅನ್ಸುತ್ತೆ. ಆಮೇಲೆ ಇವ್ರ ಸಾಂಗ್ ನಾವು ಹೊಗಳೋದಲ್ಲ, ಅಲ್ಲಿ ಯಾವ ಸಿಂಗರ್ಸ್ ಹತ್ರ ಆಡ್ಸಿದ್ರು ಅವರು ಕೂಡ ಹೊಗಳ್ತಿದ್ರು. ಕೈಲಾಶ್ ಖೇರ್ ಸರ್ ಆಗಿರ್ಲಿ, ಆಂಟೋನಿ ಸರ್ ಆಗಿರ್ಲಿ, ಮತ್ತೆ ಸಿದ್ಧಾರ್ಥ್ ಬೆಲ್ಮಣ್ಣು ಸರ್ ಆಗಿರ್ಲಿ, ಕುನಾಲ್ ಗಂಜಾವಾಲಾ ಸರ್ ಆಗಿರ್ಲಿ, ಪ್ರತಿಯೊಬ್ರು ಅದನ್ನ ಹೊಗಳ್ಕೊಂತಾನೆ ಬಂದ್ರು. ಏನ್ ಸರ್ ಮ್ಯೂಸಿಕ್, ಯಾರು ಮಾಡಿದಾರೆ ಮ್ಯೂಸಿಕ್, ಪ್ರತಿ ಟೈಮ್ ಹೋದಾಗೂ ಕೇಳ್ತಿದ್ರು ಯಾರು ಮ್ಯೂಸಿಕ್ ಅಂತ. BGM ಕೂಡ ಕೆಲವರಿಗೆಲ್ಲ ತುಂಬಾನೇ ಇಷ್ಟ ಆಯಿತು ಟೀಸರ್ ಅಲ್ಲಿ. ಇನ್ನ ಸಿನಿಮಾದಲ್ಲಿ ಒಂದು ದೊಡ್ಡ ಇದೆ, BGMs ಗೆ ಒಂದು ದೊಡ್ಡ ಸ್ಪೇಸೇ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಚೇಂಜಸ್ ಕಮ್ಮಿ ಹೇಳಿರೋದು ಅವ್ರಿಗೆ. ಅವ್ರು ನಮ್ಗೆ ಫಸ್ಟ್ ವರ್ಷನ್ ಅಲ್ಲಿ ಅದ್ಭುತವಾದ BGMs, ಏನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾಗ್ ಬೇಕೋ ಅದ್ಭುತವಾಗಿ ಕೊಟ್ಟಿದ್ದಾರೆ. ಏನೋ ಒಂದ್ 2 ಟೈಮ್ ನಾವು ಚೇಂಜಸ್ ಹೇಳಿದೀವಿ ಅಷ್ಟೇ. ನಮ್ಗೆ ಚೇಂಜಸ್ ಮಾಡಕ್ಕೆ ಅವರು ಟೈಮ್ ಕೊಟ್ಟಿಲ್ಲ. ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕೆಲಸ ಇತ್ತು, ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಟೀಮ್ ಇತ್ತು. ಸೊ ಅವ್ರ ಸಪೋರ್ಟ್ ಇಂದ ಒಂದೊಳ್ಳೆ ಈಗ ಟ್ರೈಲರ್ ಅಲ್ಲಿ ಏನ್ ನೀವು BGMs ನೋಡ್ತಿದ್ದೀರೋ ಅದ್ಭುತವಾಗಿ ಬಂತು.
ಅದಾದ ನಂತರ ನನ್ನ ಗುರುಗಳು ಇಬ್ರು ಇದಾರೆ ಇಲ್ಲಿ, ಮಾಲೂರು ವಿಜಯ್ ಸರ್ ಆಗಲಿ, ಸದಾಶಿವ್ ಸರ್ ಆಗಲಿ, ನಮ್ಮ ರಂಗಭೂಮಿ ಟೈಮ್ಗೆ ನನಗೆ ತುಂಬಾ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು. ಯಾಕಂದ್ರೆ ರಂಗಭೂಮಿಯಿಂದ ಬಂದಾಗ ಪ್ರತಿಯೊಂದು ಕೂಡ ಹೇಳ್ಕೊಡುತ್ತೆ ರಂಗಭೂಮಿ. ಯಾಕಂದ್ರೆ ರಂಗಭೂಮಿ ಯಾವ ತರ ಅಂದ್ರೆ ಕಸ ಹೊಡೆಯೋದ್ರಿಂದ ಹಿಡಿದು ನೀನ್ ಕೊನೆಗೆ ಆಕ್ಟ್ ಮಾಡೋ ತನಕ ಪ್ರತಿಯೊಂದು ಹೇಳ್ಕೊಟ್ಟಿರುತ್ತೆ. ಸೊ ಈ ಸಿನಿಮಾದಲ್ಲಿ ಜಾತ್ರೆ ಎಪಿಸೋಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಂಡಿದೀವಿ, ನಾವು ನನ್ನ ಟೀಮ್ಸ್ ಎಲ್ಲ. ಅಂದ್ರೆ ಡೇ ವೈಸ್ ಶೂಟ್ ಡೇಸ್ ಅಲ್ಲೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಬಟ್ ಪ್ರಿಯರ್ ಆಗಿ ಮಾಡಿದ್ರೆ ಅದು ಬೇರೆ ಚಾರ್ಜ್ ಆಗುತ್ತೆ. ಸೊ ನಮ್ಮ ಅದು ಬಜೆಟ್ ಉಳಿಸಬಹುದು ಅನ್ನೋ ಕಾರಣಕ್ಕೆ ಸೊ ನಮ್ಗೆಲ್ಲ ಒಂದು ಐಡಿಯಾಸ್ ಇರೋದ್ರಿಂದ, ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಿದ್ದಾಗ ಒಂದು ಐಡಿಯಾಸ್ ತಿಳ್ಕೊಂಡಿದ್ರಿಂದ ನಮ್ ಟೀಮ್ ನ ಸೇರ್ಕೊಂಡೆ ನಾವೇ ವರ್ಕ್ ಮಾಡ್ಕೊಂಡು ಅದೊಂದು ಖುಷಿ ಇದೆ. ಈಗ ಸಾಂಗ್ ನೋಡಿದಾಗ ನಾವು ಮಾಡಿದ್ವಿ ಇದನ್ನ, ಇಲ್ಲೆಲ್ಲ ಇವನ್ನ ಕಳಿಸಿದೆ, ನಾವು ಕಟ್ಟಿದ್ವಿ, ಬಂಟೀನ್ಸ್ ನಾವು ಕಟ್ಟಿದ್ವಿ. ಸೊ ಅದೆಲ್ಲ ತಿಳ್ಕೊಳಕ್ಕೆ ನಮ್ಮ ಒಂದು ಗುರುಗಳ ಮಾಲೂರು ವಿಜಯ್ ಸರ್ ಅವರ ಪ್ರೇರಣೆಯಿಂದ, ಅವ್ರು ನಮ್ಗೆ ಕಲ್ಸ್ಕೊಟ್ಟಂತ ವಿದ್ಯೆಗಳಿಂದ ಆಯ್ತು. ಸಿನಿಮಾ ಅಂತ ಬಂದ್ಮೇಲೆ ಆಕ್ಟಿಂಗ್ ಬೇರೆ ತರ ಇರುತ್ತೆ, ಇದಕ್ಕೆ ಅಂತ ಬೇರೆ ತರ ಒಂದು ಪ್ರಿಪರೇಷನ್ಸ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ಸದಾಶಿವ್ ನೀನಾಸಂ ಸರ್ ಅವರು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದ್ರು. ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಯಾವ ತರ ಸ್ಕ್ರಿಪ್ಟ್ ನ ಓದಬೇಕು ಅನ್ನೋದೇ ಮೇನ್. ಅದೇ ಒಂದು ದೊಡ್ಡ ವಿಷಯ ನನಗೆ ಹೇಳ್ಕೊಟ್ರು. ಅದೇ ನಾವು ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ, ನಾನ್ ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ಕೊಟ್ರಿಂದ ಸ್ಕ್ರಿಪ್ಟ್ ನ ಓದೋದ ರೀತಿನೇ ಬೇರೆ ತರ ಚೇಂಜ್ ಆಗಿ ಬೇರೆ ತರ ಆಯ್ತು. ಇನ್ನ ಡ್ಯಾನ್ಸ್ ನೀವು ನೋಡ್ತಿರ್ಬೋದು, ನಮ್ಮ RJ ಮಾಸ್ಟರ್ ರಘು RJ ಮಾಸ್ಟರ್ ತುಂಬಾ ಅದ್ಭುತವಾಗಿ ಮಾಡಿಸಿದ್ರು. ಸ್ಟಂಟ್ಸ್ ಗೆ ನಮ್ಮ ಟೈಗರ್ ಶಿವ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಸ್ಟಂಟ್ ಸಾಗರ್ ಮಾಸ್ಟರ್, ಅವ್ರ ಜೊತೆ ಟೈಗರ್ ಶಿವ ಮಾಸ್ಟರ್ ಜೊತೆ ಹಿಂದೆ ಒಂದಷ್ಟು 6 ತಿಂಗಳು ಬಿಫೋರೇ ನಾವು ಪ್ರಿಪರೇಷನ್ ಮಾಡಿದ್ವಿ. ಯಾಕಂದ್ರೆ ಫೈಟ್ಸ್ ಬರ್ತಿಲ್ಲ ಅಂದ್ರೆ ಅಲ್ಲಿ ಆಗಲ್ಲ, ಶೂಟಿಂಗ್ ಸ್ಪಾಟ್ ಅಲ್ಲಿ ಕರಿಯಕ್ ಆಗಲ್ಲ. ಎಲ್ಲ ನಾನು ಹೊಸಬಾಗಿರೋದ್ರಿಂದ ಅದನ್ನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡೆ ನಾವು ಶೂಟಿಂಗ್ ಸ್ಪಾಟ್ ಬರ್ತಿದ್ವಿ. ಸಿನಿಮಾ ಇಲ್ಲಿ ಬರೋದಕ್ಕೆ ಸರ್ ಎಲ್ರು ನಿಮ್ಮವ್ರೆ. ನಿಮ್ ಮನ್ಸಿನ ಮಾತೇನಿದೆ ಹೇಳ್ಬಿಡಿ. ಏನಿಲ್ಲ ಬಹಳ ಇದೆ, ಹೇಳಕ್ ಆಗ್ತಾ ಇಲ್ಲ. ನಾ ಈ ಸ್ಟೇಜ್ ಮೇಲೆ ಏನಾದ್ರು ಇಲ್ಲಿ ನಿಂತಿದ್ದೀನಿ ಅಂದ ರಘು ಇದಕ್ಕೆ ಮೇನ್ ಕಾರಣ. ರಘು ಮತ್ತು ರಘು ತಂಡ ಎಲ್ಲರೂ ಕನಸು ಕಾಣ್ತಾರೆ, ಬಟ್ ಅದಕ್ಕೆ ಸಪೋರ್ಟ್ ಆಗ್ಬೇಕಲ್ಲ. ಸೊ ಇದಕ್ಕೆ ನಾನು ಬೆನ್ನೆಲುಬಾಗಿ ಅಪ್ ಟು ಸ್ಟಾರ್ಟಿಂಗ್ ಆ ಕತೆ ಮಾಡೋಕ್ಕಿಂತ ಮುಂಚೆಗಿಂತ ಪರಿಚಯ ರಘು, ಅಲ್ಲಿಂದ ಅಪ್ ಟು ಇಲ್ಲಿವರೆಗೆ ಏನು ಬಂದಿದ್ದಿಲ್ಲ ಅದಕ್ಕೆಲ್ಲ ಕಾರಣ ರಘು. ರಘು ಇಲ್ಲಾಂದ್ರೆ ಈ ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನನಗೆ ಜೊತೆಗಿದ್ದು ಫಸ್ಟ್ ಕತೆ ಡಿಸ್ಕಷನ್ ಮಾಡ್ತಾ ಇರುವಾಗ ರಘು ಇರ ಅಂತ ಗೊತ್ತಾಯ್ತು. ಅದಾದ್ಮೇಲೆ ರಘು ಯಾವ ತರ ಸಿನಿಮಾ ಮಾಡ್ಬೇಕು, ಯಾವ ತರ ಇದು ಮಾಡ್ಬೇಕು ಅಂತ ಅಂದಾಗ ಒಂದು 4 ಕತೆ ಇದ್ವು. ಬಟ್ ನಮ್ಮ ಹತ್ರ ಆ ರೀತಿ ಬಜೆಟ್ ಇದಿಲ್ಲ. ರಘು ಅವ್ರ ಟೀಮ್ ಒಂದು ಮೀಡಿಯಂ ಬಜೆಟ್ ಅಲ್ಲಿ ಯಾವ್ದಾದ್ರು ಕತೆ ಇದ್ರೆ ನೋಡೋಣ ಅಂತ ಹೇಳಿದ್ರು. ಅವಾಗ ಡಿಸ್ಕಷನ್ ಮಾಡ್ತಾ ಇರುವಾಗ ರಮೇಶ್ ಅಂತ ನಮ್ಮ ಫ್ರೆಂಡ್, ಯಾಕಂದ್ರೆ 2021 ಅಲ್ಲಿ ಒಂದು ಲೈನ್ ಹೇಳಿದ್ರು ಅವರು. ಕತೆ ಕೇಳಿದಾಗ ಒಂಥರ ಸ್ಪಾರ್ಕ್ ಆಗಿತ್ತು, ಇದು ಮಾಡಿದ ಚೆನ್ನಾಗುತ್ತೆ ಅಂತೇಳಿ ರಘು ಹತ್ರ ಡಿಸ್ಕಷನ್ ಮಾಡಿದ್ವಿ. ಇಲ್ಲ ಕತೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಅದಾದ್ಮೇಲೆ ಕತೆ ಸ್ಟಾರ್ಟ್ ಮಾಡಿದ್ವಿ. ನಾನು ರಮೇಶ್ ಕತೆ ಸ್ಟಾರ್ಟ್ ಮಾಡಿ ಸ್ಕ್ರೀನ್ ಇದು ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಆದಿ ಸರ್ ಅಂತೇಳಿ ಇದಕ್ಕೆ ಡೈಲಾಗ್ ಸ್ಕ್ರೀನ್ ಪ್ಲೇ ಬರ್ತಿದ್ದಾರೆ, ಅದ್ಭುತವಾಗಿ ಬರ್ತಿದ್ದಾರೆ. ಅದಾದ್ಮೇಲೆ ಸ್ಕ್ರಿಪ್ಟ್ ಮುಗೀತು. ಸ್ಕ್ರಿಪ್ಟ್ ಆದ್ಮೇಲೆ ಶೂಟಿಂಗ್ ಹೋದ್ವಿ. ಶೂಟಿಂಗ್ ಹೋದಾಗ ನಮ್ಮ ಅರುಣಣ್ಣ ಅಂತೇಳಿ ಕ್ಯಾಮ್ರಾಮನ್ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಇದ್ದೀರಾ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದಾರಂತೆ. ನಾವೇನೋ ಬರ್ಕೊಂಡಿದೀವಲ್ಲ ಆ ಕ್ಯಾರೆಕ್ಟರ್ ಎಲ್ಲ ಆರ್ಟಿಸ್ಟ್ ಪ್ರತಿಯೊಬ್ಬರು ಜೀವ ತುಂಬಿದ್ದಾರೆ.